ಭಾರತದಲ್ಲಿ ಈ ಹಿಂದೆ ನಡೆದ ಹಲವು ದಾಳಿಗಳಲ್ಲಿ ಪಾಕಿಸ್ತಾನದ ಕೈವಾಡ ಇದ್ದೇ ಇದೆ. ನೇರವಾಗಿ ಪಾಕಿಸ್ತಾನ ಭಾಗಿಯಾಗಿದೆ ಅಂತ ನಾವು ಇವತ್ತು ಹೇಳಲೇಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ. ಅದನ್ನ ಹಲವಾರು ವರ್ಷಗಳಿಂದಲೂ ಭಾರತೀಯರು ಹೇಳ್ತಾನೆ ಬರ್ತಾ ಇದ್ದಾರೆ. ಪಾಕಿಸ್ತಾನ ಭಾರತವನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇದೆ ಅನ್ನೋ ಮಾತನ್ನ ಭಾರತ ಸರ್ಕಾರವು ಹೇಳ್ತಾ ಬರ್ತಾ ಇದೆ. ಜೊತೆಗೆ ಅದು ವಾಸ್ತವ ಸಂಗತಿಯೂ ಆಗಿದೆ. ಆದರೆ ಇದೀಗ ಮತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಕೆಂಪುಕೋಟೆಯ ಬಳಿ ಮೆಟ್ರೋ ಗೇಟ್ 1ರ ಬಳಿ ಕಾರಿನಲ್ಲಿ ಸ್ಫೋಟಕವನ್ನ ಸಾಗಿಸುವಾಗ ಕಾರ್ ಸ್ಫೋಟವಾಗಿ 13ಕ್ಕೂ ಅಧಿಕ ಜನರು ಬಲಿಯಾಗಿದ್ದಾರೆ. ಇದೀಗ ಈ ಎಲ್ಲ ಬೆಳವಣಿಗೆಯಿಂದ ಕೇಂದ್ರ ಸರ್ಕಾರದ ಭದ್ರತಾ ಸಂಸ್ಥೆಗಳು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇವೆ. ನೋಡಿದ್ರೆ ಭಾರತ ದೇಶದಲ್ಲಿ ಪಾಕಿಸ್ತಾನಿಯರ ಆಸ್ತಿಯ ಮೇಲೆ ಇದೀಗ ಕೇಂದ್ರ ಸರ್ಕಾರ ಒಂದು ಕಣ್ಣಿಟ್ಟಿರುವಂತದ್ದು. ದೇಶದಲ್ಲಿರುವ ಪಾಕಿಗಳ ಆಸ್ತಿ ಅಂದ್ರೆ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಲು ಕೇಂದ್ರ ಸರ್ಕಾರ ಒಂದು ಮಹತ್ವದವಾದ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವ ವಿಚಾರ ಇದೀಗ ಬಯಲಾಗಿದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಪಾಕಿಸ್ತಾನಿಗಳ ಆಸ್ತಿ ಅಂದ್ರೆ ಅದು ಶತ್ರುವಿನ ಆಸ್ತಿ. ಪಾಕಿಸ್ತಾನ ಎಂದಿದ್ರೂ ಕೂಡ ನಮಗೆ ಶತ್ರುನೇ. ಯಾಕಂದ್ರೆ ಈಗಾಗಲೇ ಗೊತ್ತಾಗಿದೆ ಭಾರತದಿಂದ ಯಾವ ರೀತಿಯಾಗಿ ಶತ್ರುವಾಗಿದ್ರು ಸಹ ಭಾರತದಿಂದ ಯಾವ ರೀತಿಯಾದ ಏಟನ್ನ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ತಿಂದಿದೆ ಅನ್ನೋದನ್ನ ಒಳನುಗ್ಗಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದು ಭಾರತೀಯರ ಇತಿಹಾಸದಲ್ಲಿದೆ. ಭಾರತ ಒಂದು ಪರಾಕ್ರಮವನ್ನ ಮೆರೆಯಿತು ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನಿ ಪ್ರಜೆಗಳು ಭಾರತವನ್ನ ಬಿಟ್ಟು ತೊಲಗುವಂತೆ ಒಂದು ಕೇಂದ್ರ ಸರ್ಕಾರ ಖಡಕ್ ಆದೇಶವನ್ನ ನೀಡಿತ್ತು. ಅದರಂತೆ ಪಾಕಿಸ್ತಾನಿ ಪ್ರಜೆಗಳನ್ನ ಹೊರದಬ್ಬಲಾಯಿತು. ಆದ್ರೆ ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದ್ದು ದೇಶದಲ್ಲಿ ಪ್ರಮುಖವಾಗಿ ಭಾರತ ದೇಶದಲ್ಲಿನ ವಿವಿಧ ರಾಜ್ಯಗಳಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕುವುದು, ಹರಾಜು ಹಾಕುವುದು. ಅದರಿಂದ ಬಂದ ಹಣವನ್ನ ಭಾರತದ ಸರ್ಕಾರದ ಖಜಾನೆಗೆ ತುಂಬಿಸಿಕೊಳ್ಳುವ ಲೆಕ್ಕಾಚಾರವನ್ನ ಇದೀಗ ಕೇಂದ್ರ ಸರ್ಕಾರ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಇರುವುದು ಪತ್ತೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 500 ಕೋಟಿಗೂ ಅಧಿಕವಾಗಿ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಇದೆ ಅಂತ ಒಂದು ಮಾಹಿತಿ ಇದೀಗ ಬಹಿರಂಗವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಾವು ಈ ಆಸ್ತಿಯ ವಿಚಾರವನ್ನು ನೋಡಿದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಇದೆ ಅಂತ ನೋಡಿದಾಗ ರಾಜಭವನ ರಸ್ತೆ ಪಕ್ಕದಲ್ಲಿರುವ ಮರಿಯಂ ಮಿರ್ಜಾ ಖಲೀಲಿ ಎಂಬ ಪಾಕಿಸ್ತಾನಿ ಪ್ರಜೆ 2 ಆಸ್ತಿಗಳನ್ನ ಈಗ ಸರ್ಕಾರ ತನ್ನ ಕಣ್ಗಾವಲಿನಲ್ಲಿ ಇಟ್ಕೊಂಡಿದೆ. ಜೊತೆಗೆ ಒಟ್ಟು 1,23,504 ಚದರಡಿ ವಿಸ್ತೀರ್ಣ ಈ ಜಾಗದಲ್ಲಿ ಇದೆ. ಅಂದ್ರೆ ಇಷ್ಟು ವಿಸ್ತೀರ್ಣದಲ್ಲಿ ಈ ಜಾಗ ಇದೆ. ಸದ್ಯ ಈಗ ಜಾಗದಲ್ಲಿ ಕ್ಯಾಪಿಟಲ್ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ. ಜೊತೆಗೆ ಪರಾಗ್ ಹೋಟೆಲ್, ಜೊತೆಗೆ ಅದರ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಕಾರ್ಯನಿರ್ವಹಿಸ್ತಾ ಇದೆ. ಇದು ರಾಜಭವನದ ರಸ್ತೆಯಲ್ಲಿರುವ ಮಿರ್ಜಾ ಖಲೀಲ್ ಎಂಬ ಪಾಕಿಸ್ತಾನಿ ಪ್ರಜೆಯ ಆಸ್ತಿಯಾಗಿದೆ. ಒಟ್ಟು ನೋಡಬೇಕಾದ್ರೆ ಈ ಆಸ್ತಿಯ ಅಂದಾಜು ಮೌಲ್ಯವನ್ನ ನಾವು ನೋಡಬೇಕಾದ್ರೆ 300ರಿಂದ 400 ಕೋಟಿ ರೂಪಾಯಿಯಷ್ಟು ಈ ಒಂದು ಮಿರ್ಜಾ ಖಲೀಲ್ ಪಾಕಿಸ್ತಾನಿ ಪ್ರಜೆಯ ಆಸ್ತಿ ಇದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿರುವ ಇನ್ನೊಂದು ಪಾಕಿಸ್ತಾನಿ ಪ್ರಜೆಯ ಆಸ್ತಿಯನ್ನು ಗಮನಿಸಿದಾಗ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ಪ್ರದೇಶದಲ್ಲಿರುವ ಜೋಸೆಫೈನ್ ರಾಜಮ್ಮ ಝವಿಯರ್ ಪಾಕಿಸ್ತಾನಿ, ಇವರು ಪಾಕಿಸ್ತಾನಿ ನಾಗರಿಕತ್ವವನ್ನು ಪಡೆದಿದ್ದಾರೆ. ಜೊತೆಗೆ ರಾಜಧಾನಿಯಲ್ಲಿ ಇವರಿಗೆ ಸೇರಿದೆ ಎನ್ನಲಾಗಿರುವ 8,845 ಚದರಡಿ ವಿಸ್ತೀರ್ಣ ಆಸ್ತಿಯನ್ನ ಇವರು ಹೊಂದಿದ್ದಾರೆ. ಜೊತೆಗೆ ಇದರ ಮಾರುಕಟ್ಟೆ ಬೆಲೆಗೆ ಈ ಆಸ್ತಿಯನ್ನು ನಾವು ನೋಡಿದಾಗ 20 ಕೋಟಿಯಷ್ಟು ಈ ಆಸ್ತಿಯ ಬೆಲೆ ಇದೆ ಅಂತ ಒಂದು ಕಡೆಯಿಂದ ಹೇಳಲಾಗ್ತಾ ಇದೆ. ಇನ್ನು ಮೂರನೇ ಆಸ್ತಿಯ ಬಗ್ಗೆ ನೋಡಿದಾಗ ಇದೆ ಬೆಂಗಳೂರು ನಗರದಲ್ಲಿರುವ ಅಂದ್ರೆ ಬೆಂಗಳೂರು ಸಿಟಿಯಲ್ಲಿರುವ ಇನ್ನೊಬ್ಬ ಪಾಕಿಸ್ತಾನಿ ಆಸ್ತಿಯನ್ನ ಬೆಂಗಳೂರಿನಲ್ಲಿ ಎಲ್ಲಿದೆ ಅನ್ನೋದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಕಲಾಸಿಪಾಳ್ಯದಲ್ಲಿ ಪಾಕಿಸ್ತಾನಿ ಪ್ರಜೆ ಆಸ್ತಿ ಇದೆ ಎಂಬ ಮಾಹಿತಿ ಇದೀಗ ಪತ್ತೆಯಾಗಿದೆ. ಯಾಕಂದ್ರೆ ಕಲಾಸಿಪಾಳ್ಯದಲ್ಲಿರುವ ಸೈಯದ್ ಅಬ್ದುಲ್ ಶುಕೂರ್ ಎಂಬ ಪಾಕಿಸ್ತಾನಿ ಪೌರತ್ವ ಪಡೆದ ನಾಗರಿಕ, ಇವರು 10 ಕೋಟಿಯ ಮೌಲ್ಯದಷ್ಟು ಆಸ್ತಿಯನ್ನ ಹೊಂದಿದ್ದಾರೆ. ಕಲಾಸಿಪಾಳ್ಯದಲ್ಲಿ ಇವರು 10 ಕೋಟಿಯಷ್ಟು ಆಸ್ತಿಯನ್ನ ಹೊಂದಿದ್ದಾರೆ. ಇವರು 2100 ಅಡಿ ಚದರ್ ಭೂಮಿಯನ್ನ ಈ ಕಲಾಸಿಪಾಳ್ಯ ಏರಿಯಾದಲ್ಲಿ ಇವರು ಹೊಂದಿದ್ದಾರೆ. ಒಂದು ವೇಳೆ ಈ ಆಸ್ತಿಗಳ ಮುಟ್ಟುಗೋಲು ಅಥವಾ ಹರಾಜು ಪ್ರಕ್ರಿಯೆಗೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಾಗ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಹರಿದು ಬರಲಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಇದು ಬೆಂಗಳೂರಂತ ಮಹಾನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಪ್ರಾಪರ್ಟಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಮಾಡ್ತಾ ಇದೆ. ಜೊತೆಗೆ ಇದಕ್ಕಾಗಿ ಸಿದ್ಧತೆಯನ್ನು ಮಾಡಿದೆ. ಇನ್ನು ಕೇಂದ್ರ ಸರ್ಕಾರ ಈ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಲು ಯಾವ ಕಾಯ್ದೆಯನ್ನ ಬಳಸ್ತಾ ಇದೆ, ಯಾವ ಮಾನದಂಡಗಳನ್ನ ಬಳಸ್ತಾ ಇದೆ ಅನ್ನೋದನ್ನ ನೋಡಿದಾಗ ಕೇಂದ್ರ ಸರ್ಕಾರ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಇದೊಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ. ಇದು ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿಯೇ
ಇಡೀ ದೇಶದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಲು ಮುಂದಾಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಭಾರತದ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾ ಇವೆರಡಕ್ಕೂ ಸೇರಿದಂತೆ ಇದೊಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕುವ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಈ ಕಾರ್ಯವನ್ನು ಸಹ ಈ ಸಂಸ್ಥೆ ಕೈಗೆತ್ತಿಕೊಳ್ಳಲು ಮುಂದಾಗಿದೆ. ಮುಖ್ಯವಾಗಿ ಭಾರತ ದೇಶದಲ್ಲಿರುವ ಈ ರೀತಿಯಾದ ಒಂದು ವಿದೇಶಿ ಪ್ರಜೆಗಳ ಅದರಲ್ಲೂ ಪಾಕಿಸ್ತಾನಿ ಚೀನಾ ಪ್ರಜೆಗಳ ಆಸ್ತಿಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಹರಾಜು ಹಾಕುವ ಕಾರ್ಯಕ್ಕೆ ಅಥವಾ ಪ್ರಕ್ರಿಯೆಯಲ್ಲಿ ಈ ಒಂದು ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಸಂಸ್ಥೆ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಈ ಸಂಸ್ಥೆ ತನ್ನ ಕಾರ್ಯವನ್ನ ಮಾಡ್ತಾ ಬರ್ತಾ ಇದೆ. ಪ್ರಮುಖವಾಗಿ 1947ರ ವಿಭಜನೆಯ ನಂತರ ಭಾರತದಿಂದ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಹೋಗಿರುವ ಈ ಪ್ರಜೆಗಳಿಗೆ ಸೇರಿದಂತೆ ಇರುವ ಆಸ್ತಿಗಳ ಮೇಲೆ ಈ ಸಂಸ್ಥೆ ಕಣ್ಗಾವಲನ್ನು ಇಟ್ಟಿರುವಂತದ್ದು. ಇದೀಗ ಇದೇ ಮಾನದಂಡವನ್ನ ಇಟ್ಟುಕೊಂಡು ಈ ಸಂಸ್ಥೆ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಸರ್ಕಾರಕ್ಕೆ ಲಾಭ ಮಾಡಿಕೊಡುವ ಚಿಂತನೆಯಲ್ಲಿ ಇದೆ. ಒಂದು ಮಾಹಿತಿ ಪ್ರಕಾರ ಅಂದ್ರೆ ಈಗ ಭಾರತ ದೇಶದಲ್ಲಿ ಈಗಾಗಲೇ ನೋಡಿದ್ವಿ ನಾವು ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ 500 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಕರ್ನಾಟಕದಲ್ಲಿ ಇದೆ ಅಂತ ಒಂದ್ ಕಡೆಯಿಂದ ಮಾಹಿತಿ ಇದೆ. ಆದರೆ ಸಂಪೂರ್ಣ ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಪಾಕಿಸ್ತಾನಿ ಪ್ರಜೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಸ್ವತ್ತುಗಳಿವೆ ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ವಿವಿಧ ರಾಜ್ಯಗಳಲ್ಲಿ ಸಾಕಷ್ಟು ಪಾಕಿಸ್ತಾನಿ ಪ್ರಜೆಗಳು ತಮ್ಮ ಆಸ್ತಿಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉತ್ತರಾಖಂಡ್ನಲ್ಲಿ 50 ಸ್ವತ್ತುಗಳಿವೆ, ಹರಿಯಾಣದಲ್ಲಿ 9 ಸ್ವತ್ತುಗಳು, ದೆಹಲಿಯಲ್ಲಿ 487 ಸ್ವತ್ತುಗಳು, ರಾಜಸ್ಥಾನದಲ್ಲಿ 22 ಸ್ವತ್ತುಗಳು, ಜೊತೆಗೆ ಬಿಹಾರದಲ್ಲಿ 79 ಸ್ವತ್ತುಗಳು, ಉತ್ತರ ಪ್ರದೇಶದಲ್ಲಿ ಅತ್ಯಧಿಕವಾಗಿ 4991 ಸ್ವತ್ತುಗಳಿವೆ, ಜೊತೆಗೆ ಆಸಾಂನಲ್ಲಿ 6 ಸ್ವತ್ತುಗಳು, ಗುಜರಾತ್ನಲ್ಲಿ 146 ಸ್ವತ್ತುಗಳು, ಜೊತೆಗೆ ಮಧ್ಯಪ್ರದೇಶದಲ್ಲಿ 88 ಸ್ವತ್ತುಗಳು, ದಮನ್ ದಿಯುನಲ್ಲಿ 4 ಸ್ವತ್ತುಗಳು, ಜೊತೆಗೆ ಮಹಾರಾಷ್ಟ್ರದಲ್ಲಿ 48 ಸ್ವತ್ತುಗಳು, ಹಾಗೆ ಛತ್ತೀಸ್ಗಢದಲ್ಲಿ 78, ಪಶ್ಚಿಮ ಬಂಗಾಳದಲ್ಲಿ 2735, ತೆಲಂಗಾಣದಲ್ಲಿ 158, ಗೋವಾದಲ್ಲಿ 263, ಕರ್ನಾಟಕದಲ್ಲಿ 20, ಕೇರಳದಲ್ಲಿ 60, ತಮಿಳುನಾಡಿನಲ್ಲಿ 34. ಒಟ್ಟು ಅಂದ್ರೆ ರಾಜ್ಯದಲ್ಲಿ ಈ ರೀತಿಯಾದ ಪಾಕಿಸ್ತಾನಿ ಪ್ರಜೆಗಳು ತಮ್ಮ ಸ್ವತ್ತುಗಳನ್ನ ಈ ರೀತಿಯಾಗಿ ವಿವಿಧ ರಾಜ್ಯಗಳಲ್ಲಿ ಹೊಂದಿದ್ದಾರೆ. ಆದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ನೋಡಿದಾಗ ನಮ್ಮಲ್ಲೂ ಇದೆ, ಕರ್ನಾಟಕದಲ್ಲೂ ಪಾಕಿಸ್ತಾನಿ ಸ್ವತ್ತುಗಳು ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ, ಮಾಹಿತಿ ಪತ್ತೆಯಾಗಿದೆ. ಯಾಕಂದ್ರೆ ಅಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ ಪಾಕಿಸ್ತಾನಿ ಪ್ರಜೆಗಳ ಸ್ವತ್ತು ಪ್ರಜೆಗಳ ಆಸ್ತಿ ಅನ್ನೋದನ್ನು ನೋಡಿದಾಗ ಬೀದರ್ನಲ್ಲಿ 3, ವಿಜಯಪುರದಲ್ಲಿ 3, ಕಲಬುರಗಿಯಲ್ಲಿ 9, ಉಡುಪಿಯಲ್ಲಿ 2, ಜೊತೆಗೆ ಬೆಂಗಳೂರಿನಲ್ಲಿ 3. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ನಾವೀಗ ಸದ್ಯ ನೋಡಿದ್ವಿ, ನಾವೀಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಈಗ ಕೇಂದ್ರ ಸರ್ಕಾರ ಪಾಕಿಸ್ತಾನಿಗರ ಮೂಗನ್ನ ಹಿಡಿಯುವ ಕೆಲಸವನ್ನ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಾಯಿ ತೆಗೆಸಬೇಕು ಅನ್ನೋ ಲೆಕ್ಕಾಚಾರವೂ ಸಹ ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಗೊತ್ತಿದೆ. ಭಾರತವನ್ನ ಕೆಣಕಿದ್ರೆ ಯಾವ ರೀತಿಯಾಗಿ ಉತ್ತರ ಕೊಡ್ತೀವಿ, ಭಾರತೀಯರು ಎಷ್ಟು ಸದೃಢವಾಗಿದ್ದೀವಿ, ಎಷ್ಟು ಗಟ್ಟಿಯಾಗಿದ್ದೀವಿ ಅನ್ನೋದನ್ನ ಈಗಾಗಲೇ ಆಪರೇಷನ್ ಸಿಂಧೂರ್ ಮೂಲಕ ತೋರಿಸಿದ್ದೀವಿ. ಆಪರೇಷನ್ ಸಿಂಧೂರ್ ಇದೊಂದು ದೊಡ್ಡ ಕಾರ್ಯಾಚರಣೆ, ಭಾರತೀಯರ ಮಟ್ಟಿಗೆ ಅದೊಂದು ಹೆಮ್ಮೆ. ಯಾಕಂದ್ರೆ ದೇಶದಲ್ಲಿ ಬಂದು ಭಾರತೀಯರನ್ನೇ ಗುಂಡಿಟ್ಟು ಕೊಲ್ತಾರಂದ್ರೆ ಹಾಡ ಹಗಲೇ ಗುಂಡಿಟ್ಟು ಕೊಲ್ಲುವ ಒಂದು ಇಂಥ ದುಷ್ಟ ರಕ್ಕಸರಿಗೆ ಈಗಾಗಲೇ ಆಪರೇಷನ್ ಸಿಂಧೂರ್ ತಕ್ಕ ಪಾಠವನ್ನ ಕಲಿಸಿದೆ. ಇನ್ನೊಮ್ಮೆ ಭಾರತೀಯರ ತಂಟೆಗೆ ಬರಬಾರದು ಅನ್ನೋ ಒಂದು ಸರಿಯಾದ ಪಾಠವನ್ನು ಕಲಿಸಿದೆ. ಆದರೂ ಸಹ ಬಾಲ ಬಿಚ್ಚುತ್ತಿರುವ ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಇದೀಗ ಹೊಡೆತವನ್ನು ನೀಡಲು ಮುಂದಾಗಿದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಅಂತೂ ದೃಢವಾದ ನಿರ್ಧಾರವನ್ನ ಮಾಡಿದೆ. ಪಾಕಿಸ್ತಾನಿ ಪ್ರಜೆಗಳಿಗೆ ಬಿಸಿ ಮುಡಿಸುವ ಕೆಲಸವನ್ನ ಮಾಡುವ ಯೋಚನೆಯನ್ನ ಮಾಡ್ತಾ ಇದೆ. ಅಲ್ಲದೆ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಸರ್ಕಾರಕ್ಕೂ ಆದಾಯವನ್ನ ತರಬೇಕು ಅನ್ನೋ ಲೆಕ್ಕಾಚಾರವು ಕೇಂದ್ರ ಸರ್ಕಾರಕ್ಕಿದೆ. ಆದ್ರೆ ಅಂತಿಮವಾಗಿ ಈಗಾಗಲೇ ಅದರ ಬಗ್ಗೆ ಸಿದ್ಧತೆಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಆಸ್ತಿಗಳನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ಮಾಡ್ತಾ ಇದೆ. ಅಂತಿಮವಾಗಿ ಒಟ್ಟು ದೇಶದಲ್ಲಿ ಅಥವಾ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಲಾಭವಾಗುತ್ತೆ ಅನ್ನೋದು, ಜೊತೆಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ, ಜೊತೆಗೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಹೊಡೆತ ನೀಡಿದಂತ ಆಗುತ್ತೆ ಅನ್ನೋದನ್ನ ಇನ್ಮುಂದೆ ನಾವಷ್ಟೇ ಕಾದು ನೋಡಬೇಕಾಗಿದೆ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.